ಓಂ ಶಾಂತಿ. ಮಿತ್ರರೇ, ಗೆಳೆಯರೇ, ಅಭಿಮಾನಿಗಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನಿಮ್ಮನ್ನ ಯಾರು ಇಷ್ಟಪಡ್ತಾರೋ ಒಳ್ಳೆಯವರು ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಮಂತ್ರೋಪದೇಶ ಅಥವಾ ದೀಕ್ಷಾ ಮಂತ್ರೋಪದೇಶ, ದೀಕ್ಷೆ, ಗುರುಗಳಿಂದ ದೀಕ್ಷೆ ಪಡ್ಕೊಂಡು ಅವ್ರಿಗೆ ಇಷ್ಟವಾದ ಯಾವುದೋ ಒಂದು ಸಿದ್ಧಿ ಮಾಡ್ಕೊಳ್ಳೋದು, ಇಲ್ಲ ವಿದ್ಯೆ ಕಲಿಯೋದು, ಅಥವಾ ಇನ್ನೇನೋ ಒಂದು ಸಾಧನೆ ಮಾಡ್ಕೊಳ್ಳೋದು, ಅಥವಾ ಇನ್ನೇನೋ ಒಂದು ವಶೀಕರಣ ಮಾಡ್ಕೊಳ್ಳೋದು, ಇದು ದೀಕ್ಷಾ ಪದ್ಧತಿ. ಗುರುಗಳಿಂದ ಶಿಷ್ಯರು ಅಥವಾ ಭಕ್ತರು ದೀಕ್ಷೆ ಪಡ್ಕೊಳ್ಳೋದು. ಇದರೆಲ್ಲ ಯಾವ್ಯಾವ ಟೈಪ್ ಇರುತ್ತೆ, ಗುರುಗಳ ಹತ್ರ ದೀಕ್ಷೆ ಪಡ್ಕೊಳ್ಳೋದು ಯಾವ್ಯಾವ ಟೈಪು, ಎಷ್ಟು ಟೈಪ್ ಇರುತ್ತೆ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದನೇದು. ಎರಡನೇದು, ಯಾವ ಶಿಷ್ಯರು, ಯಾವ ಕ್ಯಾರೆಕ್ಟ್ರು ಶಿಷ್ಯರದು, ಯಾವ ಗುರುಗಳ ಹತ್ರ, ಯಾವ ಕ್ಯಾರೆಕ್ಟ್ರ್ ಇರೋ ಗುರುಗಳ ಹತ್ರ ಯಾವ ರೀತಿ ದೀಕ್ಷೆ ತಗೋಬೇಕು, ಏನು ಸಾಧನೆ ಮಾಡಬೇಕು, ಯಾವುದಾದ್ರೂ ತಾಯ್ತ ಬಗ್ಗೆ, ತಾಯ್ತ ಕಟ್ಟೋದು. ಈ ಮಕ್ಕಳಿಗೆ ಜ್ವರ ಬಂದರೆ, ತಲೆನೋವು ಬಂದರೆ, ಮಕ್ಕಳಿಗೆ ವಾಂತಿ ಆದರೆ, ಶೀತ ಆದರೆ, ನೆಗಡಿ ಆದರೆ ಮಕ್ಕಳಿಗೆ, ಅಥವಾ ಇನ್ನೇನೋ ಆದರೆ, ಭಯ ಬಿದ್ದಿದ್ರೆ ಮಕ್ಕಳು, ಅಥವಾ ಮೂತ್ರ ವಿಸರ್ಜನೆ ಮಾಡ್ಕೊಳ್ತಾಯಿದ್ರೆ ಮಕ್ಕಳು ರಾತ್ರಿ ಹೊತ್ತು, ಅಥವಾ ಮನೇಲಿ ಮಲಗಿರುವಾಗ ಬೆಡ್ ಮೇಲೆ ಮಕ್ಕಳು ಮೂತ್ರ ವಿಸರ್ಜನೆ. ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಅಷ್ಟೇ. ದೊಡ್ಡವರು ಭಯ ಬೀಳ್ತಾರೆ, ಹೆದರ್ಕೊಳ್ತಾರೆ. ಸ್ವಲ್ಪ ಕತ್ಲಿದ್ರೂ ಹೆದರ್ಕೊಳ್ತಾರೆ, ಕರೆಂಟ್ ಹೋದರೂ ಹೆದರ್ಕೊಳ್ತಾರೆ, ದೀಪ ಆರಾದರೂ ಹೆದರ್ಕೊಳ್ತಾರೆ. ಮನೆಯಲ್ಲೇನೋ ಒಂಚೂರು ಇಲಿನೋ, ಗುಬ್ಬಚ್ಚಿನೋ, ಪಾರಿವಾಳನೋ, ಬೆಕ್ಕೋ ಅಥವಾ ಪಾತ್ರೆಗಳು ಒಂಚೂರು ಸೌಂಡ್ ಆದರೆ ಭಯ 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 ಭಯ, ಈ ರೀತಿ ಭಯ ಬೀಳ್ತಾರೆ. ಮಕ್ಕಳು ಬೀಳ್ತಾರೆ, ದೊಡ್ಡವರು ಬೀಳ್ತಾರೆ. ಅಷ್ಟೇ ಅಲ್ಲ, ಎಲ್ಲಾದರೂ ನದಿ ನೋಡಿದ್ರೆ, ನದಿ ಹರಿಯುತ್ತಲ್ಲ, ನದಿ ಹರಿಯೋ ನದಿ ನೀರು, ಅಥವಾ ಜೋಗ್ ಫಾಲ್ಸ್, ಜೋಗ ಜಲಪಾತ ಅಂತಿರಲ್ಲ, ಆ ರೀತಿ ನದಿ ಕೆಳಗಡೆ ಬೀಳೋವಾಗ, ಅಥವಾ ನದಿ ಹರಿಯೋವಾಗ, ಅಥವಾ ಸಮುದ್ರ, ಹಬ್ಬ ಅಲ್ಲಂತೂ ದೊಡ್ಡ ದೊಡ್ಡ ಅಲೆಗಳಿರುತ್ತೆ. ಈ ನೀರನ್ನು ನೋಡಿದ್ರೆ ಹೆದರ್ಕೊಂಡು ಭಯ ಬೀಳ್ತಾರೆ. ಅಂದರೆ ಜ್ವರ ಬಂದರೆ, ತಲೆನೋವು ಬಂದರೆ, ನೆಗಡಿ ಆದರೆ, ತುಂಬ ಸುಸ್ತಾಗಿ ಶರೀರದಲ್ಲಿ ಶಕ್ತಿ ಕಳ್ಕೊಂಡು ದೈಹಿಕವಾಗಿ ಮಾನಸಿಕವಾಗಿ ತುಂಬ ವೀಕ್ ಆಗಿರ್ತಾರೆ, ಕುಗ್ಗಿರ್ತಾರೆ. ಅಂಥ ಟೈಮಲ್ಲೇ ಇದ್ದಕ್ಕಿದ್ದಾಗೆ ತಮ್ಮ ಹಿಂದಿನ ಘಟನೆಗಳು, ಯಾವುದೋ ಹಿಂದೆ ನಡೆದಿರತಕ್ಕಂಥ ಘಟನೆಗಳು, ಯಾರೋ ಹಿಂಸೆ ಕೊಟ್ಟಿರ್ತಾರೆ, ಅದು ಲೈಂಗಿಕವಾಗಿ ದೌರ್ಜನ್ಯ ಮಾಡಿರ್ಬೋದು ಹೆಣ್ಣುಮಕ್ಕಳ ಮೇಲೆ, ಅಥವಾ ಹುಡುಗರ ಮೇಲೆ ಯಾರಾದರೂ ಹೊಡೆದಿರ್ಬೋದು, ಬೈದಿರ್ಬೋದು, ಹಿಂಸೆ ಕೊಟ್ಟಿರ್ಬೋದು. ಇವೆಲ್ಲ ಆಗ ನೆನಪಿಗೆ ಬರ್ತವೆ. ಯಾವಾಗ ಜ್ವರ ಬಂದಿರೋವಾಗ, ತಲೆನೋವು ಬಂದಿರೋವಾಗ, ತುಂಬ ವೀಕ್ ಆಗಿರೋವಾಗ ಎಲ್ಲ ನೆನಪಿಗೆ ಬರ್ತವೆ. ಇದು ಒಂದು. ಅಂಥ ಟೈಮಲ್ಲಿ ಕೆಲವರು ಮಂತ್ರವಾದಿಗಳು ಗುರುಗಳನ್ನು ನಂಬ್ತಾರೆ, ಅಥವಾ ದರ್ಗಾಗೆ ಹೋಗ್ತಾರೆ. ದರ್ಗಾ ಗೊತ್ತಲ್ಲ, ದರ್ಗಾಗೆ ಹೋಗ್ತಾರೆ, ಅಥವಾ ದೇವಸ್ಥಾನಕ್ಕೆ ಹೋಗ್ತಾರೆ, ಅಥವಾ ಚರ್ಚ್ಗೆ ಹೋಗ್ತಾರೆ. ಚರ್ಚು ಅಥವಾ ಬಸದಿ, ಜೈನ ಬಸದಿ, ಜೈನರು ಇರ್ತಾರಲ್ಲಪ್ಪ, ಜೈನರು ಆ ಬಸದಿ ಅಂತಾರೆ ಅವ್ರ ಮಂದಿರನ, ಅಲ್ಲಿ ಹೋಗ್ತಾರೆ. ಬುದ್ಧರು ಮಂದಿರಕ್ಕೆ ಹೋಗ್ತಾರೆ. ಸಿಕ್ಕ ಗುರುಗಳು ಇರ್ತಾರಲ್ಲ, ಆ ಮಂದಿರ, ಅಲ್ಲಿ ಹೋಗ್ತಾರೆ. ಹೀಗೆ ಆಯಾ ಧರ್ಮದವರು, ಹಾಗೆ ಇತರೆ ಧರ್ಮದವರು ಒಟ್ಟಿನಲ್ಲಿ ಕಷ್ಟ ಪರಿಹಾರ ಬೇಕು, ಯಾವುದೋ ಒಂದು ಗುರುವಿನ ಮೊರೆ ಹೋಗ್ತಾರೆ, ಗುರುಗಳ ಪಾದಕ್ಕೆ ಹೋಗಿ ಬೀಳ್ತಾರೆ. ಗುರು ಏನು ಮಾಡ್ತಾನೆ, ಯಾವುದೋ ಒಂದು ತಾಯ್ತಾನೋ, ಯಾವುದೋ ಒಂದು ಯಂತ್ರನೋ, ಯಾವುದೋ ಒಂದು ನಿಮ್ಮೆಣ್ಣು ಪೂಜೆ, ಕುಂಬಳಕಾಯಿ ಪೂಜೆ, ಇನ್ನೂ ಕೆಲವರು ಇರ್ತಾರೆ ಮಾಂತ್ರಿಕರು, ಕೋಳಿ ಕುರಿ ಇನ್ನೇನೇನೋ ಬಲಿ ಕೊಡ್ತಾರೆ. ರಾತ್ರಿ ಹೊತ್ತು ಹೋಮ ಮಾಡ್ತಾರೆ, ಅಮಾವಾಸ್ಯ ದಿನ, ಗ್ರಹಣ ದಿನ. ಆಮೇಲೆ ಸ್ಮಶಾನದಲ್ಲಿ, ಬೆಟ್ಟಗಳ ಹತ್ರ, ಗುಹೆಯಲ್ಲಿ, ಎಲ್ಲೋ ಕಾಡು, ಕುರ್ಚಲ ಗಿಡ, ಮುಳ್ಳುಕಂಪೆಗಳು, ಬೇಲಿ, ಮುಳ್ಳುಗಿಡಗಳು, ಕಲ್ಲು ಬಂಡೆಗಳಿರೋ ಎಲ್ಲೋ ಏಕಾಂತವಾಗಿ, ಅಲ್ಲಿ ಮನುಷ್ಯರೇ ವಾಸ ಮಾಡಲ್ಲ ಅಂಥ ಕಡೆ ಹೋಗಿ ಇವ್ರು ಹೋಮ ಗಿಮ ಮಾಡ್ತಾರೆ, ಬಲಿ ಕೊಟ್ಟು. ಇವ್ರನ್ನೇನಂತಾರೆ, ಮಾಂತ್ರಿಕರು ಅಂತಾರೆ. ಆದರೆ ಕೆಲವು ಗುರುಗಳು ಸಾತ್ವಿಕವಾಗಿ ಯಾವುದೇ ಬಲಿ ಕೊಡದೆ ಪೂಜೆ ಮಾಡ್ತಾರೆ. ಪೂಜೆಗಳು ಮಾಡಿ, ನಿನ್ಗೆ ವಾಸಿ ಆಗುತ್ತಗೋ, ನೀನು ತಲೆನೋವು ವಾಸಿ ಆಗುತ್ತೆ, ನೀನು ಜ್ವರ ವಾಸಿ ಆಗುತ್ತೆ, ನೀನು ದಾರಿದ್ರ್ಯ ವಾಸಿ ಆಗುತ್ತೆ, ನಿನಗೆ ಐಶ್ವರ್ಯ ಬರುತ್ತೆ, ಎಲ್ಲೆಲ್ಲಿದ್ದು ಐಶ್ವರ್ಯ ಬರುತ್ತೆ, ಎಲ್ಲೆಲ್ಲಿದ್ದು ಬಂಗಾರ ಸಿಗುತ್ತೆ, ಎಲ್ಲೆಲ್ಲಿದ್ದು ವಜ್ರ ಒಡೆಯರ ಸಿಗುತ್ತೆ, ಎಲ್ಲೆಲ್ಲಿ ದುಡ್ಡು ಕಾಸು ಸಿಗುತ್ತೆ. ನೀನು ಭೂಮಿ ಜಗಳಗಳಿರುತ್ತೆ, ಅವ್ರದ್ದು ಭೂಮಿ, ಇವ್ರದ್ದು ಭೂಮಿ, ಅಕ್ಕಪಕ್ಕ ಭೂಮಿಗಳು, ಸೈಟ್ ಇರ್ಬೋದು, ಜಮೀನು ಇರ್ಬೋದು, ತಗಾದೆಗಳು, ಗಲಾಟೆಗಳು, ಕೋರ್ಟ್ನಲ್ಲಿ ಕೇಸುಗಳು,
ಪೊಲೀಸ್ ಸ್ಟೇಷನು, ಕೋರ್ಟ್ನಲ್ಲಿ ಕೇಸುಗಳು, ಸಖತ್ತಾಗಿ ಲಾಯರ್ಗಳು, ಜಡ್ಜ್ಗಳು, ಪೊಲೀಸರು ಅಲ್ಲೆಲ್ಲ ದುಡ್ಡು ಖರ್ಚು ಮಾಡ್ತಿರ್ತಾರೆ. ಇವರು ಏನೇ ಆಗಲಿ ಕೇಸ್ ಗೆಲ್ಲಬೇಕಂತ. ಅದು ಯಾವುದೇ ಕೇಸ್ ಆಗಲಿ, ಕೊಲೆ ಕೇಸ್ ಇರ್ಬೋದು, ರೇಪ್ ಕೇಸ್ ಇರ್ಬೋದು, ಅಥವಾ ಚೀಟಿಂಗ್ ಕೇಸ್ ಇರ್ಬೋದು, ಇನ್ನೇನೋ ಕೇಸ್ ಇರ್ಬೋದು, ಅಥವಾ ಯಾರೋ ಇವ್ರ ಮೇಲೆ ಅಪವಾದ ಹಾಕಿರ್ಬೋದು, ಆರೋಪ ಹೊರಿಸಿರ್ಬೋದು, ಇವರು ತಪ್ಪೇ ಮಾಡಿಲ್ಲ ಇವ್ರ ಮೇಲೆ. ಅಂಥ ಪರಿಸ್ಥಿತಿಯಲ್ಲಿ ಹಾಸ್ಪಿಟ್ಲ್ಗಳಲ್ಲೂ ರೋಗಿಗಳು ರೋಗ ಇರೋವಾಗ ಮನೆಯಲ್ಲಿ ಯಾರಿಗೇ ಆಗಲಿ ರೋಗ ಬಂದಿದ್ರೆ ಹಾಸ್ಪಿಟ್ಲಲ್ಲಿ ಅದು ತೋರಿಸಿ ವಾಸಿ ಆಗಿಲ್ಲ ಅಂದರೆ, ಅಥವಾ ಕೋರ್ಟ್ನಲ್ಲಿ ಕೇಸು ಕ್ಲಿಯರ್ ಆಗಿಲ್ಲ ಅಂದರೆ, ಅಥವಾ ಮೊದಲೇ ಎಲ್ಲಿ ಹೋಗೋದು? ಮಂತ್ರವಾದಿಗಳ ಹತ್ರ, ಗುರುಗಳ ಹತ್ರ ಹೋಗಿ ಏನೋ ಒಂದು ತಾಯ್ತ, ಏನೋ ಒಂದು ಪೂಜೆ, ಏನೋ ಒಂದು ನಿಂಬೆಹಣ್ಣು, ಏನೋ ಒಂದು ದೃಷ್ಟಬೊಮ್ಮೆ ಗೊತ್ತಲ್ಲ, ಇನ್ನೇನೋ ಜಪಮಾಲೆ, ಇನ್ನೇನೋ ರುದ್ರಾಕ್ಷಿ, ಹೀಗೆ ಹೋಮನೋ ಶ್ರೀಚಕ್ರನೋ ಇನ್ನೊಂದು ಮತ್ತೊಂದು ಪ್ರತಿಷ್ಠಾಪನೆ ಇವೆಲ್ಲ ಮಾಡ್ತಾರೆ. ಏತಕ್ಕೆ? ಕಷ್ಟ ಪರಿಹಾರಕ್ಕೆ. ಆದರೆ ಇಲ್ಲಿ ಏನಪ್ಪ ವಿಚಾರ ಅಂದರೆ, ಇವೆಲ್ಲ ಮಾಡಬೇಕಂದ್ರೆ ಒಬ್ಬ ಯೋಗ್ಯ ಗುರು ಹತ್ರ ಒಬ್ಬ ಯೋಗ್ಯ ಶಿಷ್ಯ ಕಲಿಬೇಕು. ಇಲ್ಲೇನಪ್ಪ ಪ್ರಾಬ್ಲಮ್ ಅಂದರೆ, ಅದು ವಿಜ್ಞಾನ ಆಗಿರಲಿ, ಒಬ್ಬ ಡಾಕ್ಟರ್ ಆಗಿರಲಿ, ಒಬ್ಬ ಪೊಲೀಸ್ ಆಗಿರಲಿ, ಒಬ್ಬ ಆರ್ಮಿ ಮನೆ ಆಗಿರಲಿ, ಅಥವಾ ರೈತರು ವ್ಯವಸಾಯ ಮಾಡ್ತಾರಲ್ಲಪ್ಪ ರೈತರಾಗಿರಲಿ, ಅಥವಾ ಕುಂಬಾರರು ಮಡಕೆ ಮಾಡೋರು ಕುಂಬಾರರಾಗಿರಲಿ, ಅಥವಾ ಕಾರ್ಪೆಂಟ್ರು ಮನೆ ಕೆಲಸ ಬಡಿಗೆ ಕೆಲಸ ಅಂತಾರಲ್ಲ, ಕಾರ್ಪೆಂಟ್ರ್ ಕೆಲಸಕ್ಕೆ ಕಿಟಕಿ ಬಾಗಿಲು ಇನ್ನೊಂದು ಮತ್ತೊಂದೆಲ್ಲ ಸೋಫಾ ಸೆಟ್ ಇವೆಲ್ಲ ಮಾಡ್ತಾರಲ್ಲ, ಕಾರ್ಪೆಂಟ್ರ್ ಇರ್ಬೋದು, ಅಥವಾ ಇನ್ನೇನೋ ಬಾರ್ಬೆಂಡ್ರು ಅಂತಾರೆ ಮನೆ ಕೆಲಸ ಮಾಡೋರು ಅವ್ರು ಇರ್ಬೋದು, ಇನ್ಯಾರೋ ಕಲ್ಲು ಕೆಲಸ ಮಾಡ್ತಾರೆ, ಕಲ್ಲು ಕೆಲಸ ಅವ್ರು ಇರ್ಬೋದು, ಬಟ್ಟೆ ವಾಶ್ ಮಾಡೋರು ಇರ್ಬೋದು, ಯಾರಾದರೂ ಸರಿಯಪ್ಪ. ಒಟ್ಟಿನಲ್ಲೇ ಅವ್ರ ಹತ್ರವಾಗಿ ಗುರುಗಳಿರ್ತಾರೆ, ಅನುಭವಿಗಳಿರ್ತಾರೆ, ತುಂಬ ಅನುಭವ ಇರ್ತದೆ, ಅವ್ರ ಹತ್ರ ವಿದ್ಯೆ ಕಲಿಬೇಕು. ಅಂದಮೇಲೆ ಇವ್ರು ಎಂಥವ್ರಾಗಿರ್ಬೇಕು? ಶಿಷ್ಯರು ಯೋಗ್ಯರಾಗಿರ್ಬೇಕು. ಗುರುಗಳು ಎಂಥವ್ರು ಇರಬೇಕು? ಅವರು ಯೋಗ್ಯರಿರಬೇಕು. ಅದು ಇಂಡಸ್ಟ್ರಿನಲ್ಲಿ ಒಂದು ಲೇತ್ ಮಿಷಿನು ಅಂದರೆ ಟರ್ನರು, ವೆಲ್ಡರು, ಗ್ಯಾಸ್ ಕಟ್ರು, ಮಿಷನಿಸ್ಟು, ಆಮೇಲೆ ಗ್ರೈಂಡ್ರು, ಡ್ರಿಲ್ರು ಇತ್ಯಾದಿ ಫ್ಯಾಕ್ಟ್ರಿಗಳಲ್ಲಿ ಏನೇನೋ ಇರ್ತದೆ ಅಲ್ವಾ. ಒಟ್ಟಿನಲ್ಲಿ ವಿದ್ಯೆ ಕಲಿಬೇಕು. ಅದಕ್ಕೇನು ಬೇಕು? ಯೋಗ್ಯ ಗುರು ಬೇಕು. ಯೋಗ್ಯ ಗುರು ಆಗಿರಬೇಕು. ಅವನು ಕಲಿಸೋನು ಯೋಗ್ಯ ಗುರು ಆಗಿರಬೇಕು. ಅವನಿಗೆ ವಿದ್ಯೆಗಳು ಗೊತ್ತಿರಬೇಕು. ವಿದ್ಯೆಗಳನ್ನು ಅವನು ಕಲ್ತಿರ್ಬೇಕು. ಸಾಧನೆ ಮಾಡಿ ಅವನು ವಿದ್ಯೆಗಳನ್ನು ಕಲಿತು, ಇವಾಗ ರೈತರಾಗಿದ್ದರೆ ಒಳ್ಳೆ ಅನುಭವಿ ಆಗಿರಬೇಕು. ಅದೇ ಬಡಗಿ ಕೆಲಸ ಮಾಡೋನು, ಮರದ ಕೆಲಸ ಮಾಡೋನಾದರೆ ಒಳ್ಳೆ ಅನುಭವ ಆಗಿರಬೇಕು. ಕುಂಬಾರ ಕೆಲಸ, ಮಡಕೆ ಕೆಲಸ ಮಾಡೋನಾದರೆ ಒಳ್ಳೆ ಅನುಭವ ಆಗಿರಬೇಕು. ಇಂಡಸ್ಟ್ರಿನಲ್ಲಿ ಒಳ್ಳೆ ಗುರುವಾಗಿದ್ದರೆ ಅವನು ಓಕೆ. ಹಾಗೆ ಯಂತ್ರ ತಂತ್ರ ಮಂತ್ರ ಪೂಜೆಗಳು ಹೋಮಗಳು ಅರ್ಚನೆಗಳು ಇವೆಲ್ಲ ಮಾಡೋರು ಸಿದ್ಧಿ ಮಾಡ್ಕೊಂಡಿರ್ಬೇಕು, ಶಕ್ತಿಗಳನ್ನು ವಶಪಡಿಸ್ಕೊಂಡಿರ್ಬೇಕು. ಅಂಥವ್ರ ಹತ್ರ ಹೋಗಿ ವಿದ್ಯೆ ಕಲಿತ್ರೆ ಖಂಡಿತ ಕಲಿಯೋರು ಬರೀ ಅವ್ರು ಸಾಧನೆ ಮಾಡಿದ್ರೆ ಸಾಲದು. ಗುರುಗಳು, ಯೋಗ್ಯ ಗುರುಗಳು ಅವರೇನೋ ಸಾಧನೆ ಮಾಡಿರ್ತಾರೆ, ಯಾರೋ ಒಬ್ಬರು ಇಬ್ಬರು, ಎಲ್ಲರೂ ಅಲ್ಲ. ಅವ್ರ ಹತ್ರ ಕಲಿಯೋರು ಕೂಡ ಯೋಗ್ಯರಿರಬೇಕು. ಇವರು ಅಯೋಗ್ಯರಾಗಿದ್ದರೆ ಏನು ಮಾಡ್ತೀಯಾ? ಹೆಂಗೆ ಕಲಿಯೋದು? ಇವ್ರನಿಂದ ಆಗಲ್ಲ ಕಲೀಲಿಕ್ಕೆ. ಆಸೆ ಮಾತ್ರ ಬೆಟ್ಟದಷ್ಟಿರುತ್ತೆ. ಬರೀ ಗುರುಗಳ ಹತ್ರ ಹೋಗಿದ ತಕ್ಷಣ ಪಟ್ ಅಂತ ಹೇಳ್ಕೊಡ್ಬಿಡ್ಬೇಕು. ಕಲ್ಲನ್ನು ಕಲ್ಚಕರೆ ಮಾಡಿಬಿಡ್ಬೇಕು. ಇಲ್ಲ ಕಲ್ಲನ್ನು ಇವ್ರಿಗೊಂದು ಕಲ್ಲು ಎತ್ಕೊಂಡು ಹೋಗ್ತಾರೆ ಶಿಷ್ಯರು, ಗುರುಗಳ ಹತ್ರ ಇಟ್ಬಿಡ್ತಾರೆ. ಗುರುಗಳೇ ಕಲ್ಲನ್ನು ವಜ್ರ ಮಾಡಿಬಿಡ್ರಿ, ವಜ್ರ. ಇಲ್ಲ ಕಲ್ಲನ್ನು ಕಲ್ಚಕರೆ ಮಾಡಿಬಿಡ್ರಿ, ಕಲ್ಚಕರೆ. ಆ ಥರ ಹೇಳೋದು. ಹಂಗೆ ಕಲ್ಸ್ಕೊಟ್ಬಿಡ್ರಿ, ನನಗೆ ಒಂದೇ ದಿನದಲ್ಲಿ ಕಲ್ಸ್ಕೊಟ್ಬಿಡಿ. ಕೇಳ್ರಿ, 5,000 ಕೊಡ್ತೀನಿ, 10,000 ಕೊಡ್ತೀನಿ, 15,000 ಕೊಡ್ತೀನಿ ಅಂತಾರೆ. ಯಾರಿಗೆ? ಗುರುಗಳಿಗೆ. ಇವ್ರಿಗೆ ವಜ್ರ ಮಾಡಿಬಿಡ್ಬೇಕಂತೆ ಒಂದು ಕಲ್ಲನ್ನು. ಇವ್ರು 10,000 5,000 ಕೊಡ್ತಾರಂತೆ ಅಂಥ ಶಿಷ್ಯರು. ಆ ಥರ ವಿದ್ಯೆ ಹೇಳ್ಕೊಡ್ಬೇಕಂತೆ. ಕಲ್ಲನ್ನು ಕಲ್ಚಕ್ರ ಮಾಡೋದು ಹೇಳ್ಕೊಡ್ಬೇಕಂತೆ. ಅದನ್ನು ಆ ಗುರುಗಳು ಇವ್ರಿಗೆ ಹೇಳ್ಕೊಟ್ಬಿಟ್ರೆ ಇವ್ರೇನು ಮಾಡ್ತಾರೆ? ಬೆಟ್ಟದಲ್ಲಿರೋ ಕಲ್ಲುಗಳೆಲ್ಲ ಕಲ್ಚಕ್ರ ಮಾಡಿಬಿಡ್ತಾರೆ. ಆಮೇಲೆ ಕಲ್ಚಕ್ರ ಕೂತ್ಕೋಬೇಕು ಎಲ್ಲರೂ, ಪ್ರಪಂಚದಲ್ಲಿರೋರು ಅಲ್ವಾ. ಇದು ಕತೆ. ಅಷ್ಟೇ ಅಲ್ಲ, ಇಟ್ಟಿಗೆ ತರ್ತಾರೆ, ಮಣ್ಣಿನ ಇಟ್ಟಿಗೆನೋ ಅದು ಯಾವುದೋ ಇರೋ ಪೆಕ್ಸೋ ಇನ್ನೊಂದು ಪೆಕ್ಸೋ ಬರ್ತದಲ್ಲ ಇಟ್ಟಿಗೆಗಳು, ಸಿಮೆಂಟ್ ಇಟ್ಟಿಗೆ ತಂದುಬಿಟ್ಟು ಅಲ್ಲಿಕ್ಬಿಟ್ಟು, ಇಲ್ಲ ಮಣ್ಣಿನ ಇಟ್ಟಿಗೆ ತಂದಿಕ್ಬಿಟ್ಟು, ಗುರುಗಳೇ ಇದನ್ನು ಬಂಗಾರ ಮಾಡಿಬಿಡಿ, ಹೇಳ್ಕೊಟ್ಬಿಡಿ ನನಗೆ ಹೆಂಗೆ ಬಂಗಾರ ಮಾಡೋದು. ಇದು ಶಿಷ್ಯರ ಕತೆ. ಇನ್ನೂ ಯಾರ್ಯಾರೋ ರೋಗಿಗಳು ಬರ್ತಾರೆ, ರೋಗಿಗಳು ಅವ್ರಿಗೆ ಪಟ್ ಅಂತ ಅವ್ನಿಗೆ ಹಿಂಗೆ ಅಂದ ತಕ್ಷಣ, ಕೈ ಹಿಂಗೆ ಅಂದ ತಕ್ಷಣ ಅವ್ರಿಗೆ ಮಾಯ ಆಗ್ಬಿಡ್ಬೇಕು. ಹಿಂಗೆ ಅಂದ್ಬಿಟ್ರೆ ಸಾಕು, ಅವ್ನಿಗೆ ವಾಸಿ ಆಗೋಯ್ತು. ಕಾಯಿಲೆ ಜ್ವರ ವಾಸಿ ಆಗೋಯ್ತು, ಕ್ಯಾನ್ಸರ್ ಇದ್ದರೆ ವಾಸಿ ಆಗೋಯ್ತು, ಕಿಡ್ನಿ ಸಮಸ್ಯೆ ಇದ್ದರೆ ವಾಸಿ ಆಗೋಯ್ತು,
ಬಿ ಪಿ ಶುಗರ್ ಇದ್ದರೆ ವಾಸಿಯಾಗೋಯ್ತು. ಹೆಂಗಂದ್ರೆ ಹಿಂಗಂದ ಹಂಗೆ ಅಂದ್ಬಿಟ್ರೆ ಆಗೋಯ್ತು. ಆ ಥರ ವಿದ್ಯೆ ಹೇಳ್ಕೊಡ್ಬಿಡೋಕೆ ಇವ್ರಿಗೆ. ಎಷ್ಟು ಕೊಡ್ತಾರೆ ದುಡ್ಡು? 5,000 10,000 2,000 3,000 ಕೊಡ್ತಾರಂತೆ ಶಿಷ್ಯರು. ಅಂಥ ಶಿಷ್ಯರಿದ್ದಾರೆ. ಏನು ಮಾಡುತ್ತೆ? ಆಸೆಗಳು ಈಡೇರಿಸ್ಕೊಳ್ಳೋಕ್ಕೆ ಈ ಕಡೆ ರಾಜಕೀಯ ವ್ಯಕ್ತಿಗಳು ಒಬ್ಬ ಮಿನಿಸ್ಟರ್ ಆಗೋಕೆ, MLC ಆಗೋಕೆ, ಮುಖ್ಯಮಂತ್ರಿನ ಪ್ರೈಮ್ ಮಿನಿಸ್ಟರ್ ಆಗ ಅವ್ರ ಆಸೆಗಳು ದುಡ್ಡು ಕೊಟ್ಟು ಈ ರೀತಿ ಮಾಡ್ಕೋಬೇಕಂತಾರೆ. ಇಲ್ಲಿ ಗುರುಗಳು ಹೇಳ್ಕೊಡ್ತೀನಿ ಪಾಠ ಅಂತಾರೆ. ಅವರು ಯೋಗ್ಯರಾಗಿರ್ಬೇಕಲ್ಲ, ಎಲ್ಲ ಕಲ್ತಿರ್ಬೇಕಲ್ಲ, ಅನುಭವ ಇರಬೇಕಲ್ಲ ಹೇಳ್ಕೊಡ್ಬೇಕಂದ್ರೆ. ಇಲ್ಲಾಂದ್ರೆ ಹೆಂಗೆ ಗೊತ್ತಾಗುತ್ತೆ ಅಲ್ವಾ? ಆದರೂ ಗೊತ್ತಾಗುತ್ತೆ. ಯಾವ ರೀತಿ ಅಂದರೆ, ಈಗ ಪ್ರೈಮರಿ ಸ್ಕೂಲ್ ಮಾಸ್ಟ್ರು ಅವರೇನು ವಿಜ್ಞಾನಿ ಆಗಬೇಕಾದ ಅಗತ್ಯ ಇಲ್ಲ. ಹೈಸ್ಕೂಲ್ ಮಾಸ್ಟ್ರು ಅವರೇನು ವಿಜ್ಞಾನ ಆಗಬೇಕಾದ ಅಗತ್ಯ ಇಲ್ಲ. ಬರೀ ಮಕ್ಕಳಿಗೆ ಪಾಠ ಮಾಡೋ ದಾರಿ ತೋರಿಸೋದು ಗೊತ್ತಿದ್ರೆ ಸಾಕು ಅಲ್ವಾ? ದಾರಿ ತೋರಿಸಿದ್ರೆ ಸಾಕಲ್ಲ. ಯಾರೋ ಒಬ್ಬರು ಬೆಂಗಳೂರಿಗೆ ಆ ಕಡೆ ದಾರಿ ಅಂತ ಕೇಳ್ತಾರೆ. ಈ ರೋಡಲ್ಲಿ ಹೋದ್ರೆ ಹೋಗುತ್ತೆ ಅಂತ ಹೇಳ್ತಾರೆ. ಅವರು ಹೋಗ್ತಾರೆ. ಇವರು ಬೆಂಗಳೂರು ನೋಡಿಲ್ಲ ಅಂದರೂ ಕೂಡ ತೋರಿಸ್ತಾರೆ. ಬೆಂಗಳೂರಿಗೇನು ಇವ್ರು ಹೋಗಿರ್ಬೇಕಾದ ಅಗತ್ಯ ಇಲ್ಲ. ಈ ರೋಡಲ್ಲಿ ಹೋದರೆ ಡೆಲ್ಲಿಗೆ ಹೋಗ್ಬೋದೇನೋ, ಬಾಂಬೆಗೆ ಹೋಗ್ಬೋದೇನೋ. ಇವ್ರು ಹೋಗಿರಲ್ಲ, ಆದರೂ ಹೇಳ್ತಾರೆ ಈ ರೋಡ್ ಹೋಗುತ್ತೆ ಅಂತ. ಅದು ಯಾಕಂದ್ರೆ ಅಲ್ಲಿ ಎಲ್ಲ ಅನುಭವ ಇರುತ್ತೆ. ಎಲ್ಲರೂ ಆ ರೋಡಲ್ಲಿ ಹೋಗ್ತಿರ್ತಾರೆ. ಚೆನ್ನೈಗೋ, ಬಾಂಬೆಗೋ, ಗೋವಾಗೋ ಹೋಗ್ತಿರ್ತಾರೆ. ಅದನ್ನು ನೋಡಿ ಇವರು ಹೇಳ್ತಾರೆ. ಓಕೆ, ಇವರು ವಿಜ್ಞಾನಿ ಆಗಿಲ್ಲ ಅಂದರು, ಯಾವುದೋ ಒಂದು ಮಂತ್ರಸಿದ್ಧಿ ಮಾಡ್ಕೊಂಡಿಲ್ಲ ಅಂದರು, ಗುರುವಾಗ್ಬೋದು. ಸಾಧನೆ ಮಾಡಿರೋರೇ ಗುರುವಾಗಬೇಕಂತೇನು ರೂಲ್ಸ್ ಇಲ್ಲ. ಸಾಧನೆ ಮಾಡಿಲ್ಲ ಅಂದರೂ ಕೂಡ ಗುರುವಾಗ್ಬೋದು. ಎಷ್ಟರ ಮಟ್ಟಿಗೆ ಅಂದರೆ ಏನೋ ಹೇಳ್ಕೊಡೋ ಮಟ್ಟಿಗೆ ಅಲ್ವಾ? ಓಕೆ, ಒಪ್ಕೊಳ್ತೀನಿ. ಆದರೆ ಹೇಳ್ಕೊಡೋ ಮಟ್ಟಕ್ಕೆ ಅಂತ ಹೇಳಿದ್ನಲ್ಲ, ಅದು ಕೂಡ ಕರೆಕ್ಟಾಗಿರ್ಬೇಕು ಇವ್ರು ಹೇಳ್ಕೊಡೋದು. ಇಲ್ಲಾಂದರೆ ತಪ್ಪುಗಳಾಗುತ್ತೆ, ತುಂಬ ತಪ್ಪಾಗುತ್ತೆ, ಅನರ್ಥಗಳಾಗ್ಬಿಡುತ್ತೆ ಆಧ್ಯಾತ್ಮದಲ್ಲಿ. ಮಾಂತ್ರಿಕ ವಿದ್ಯೆಗಳು, ಮಂತ್ರಸಿದ್ಧಿಗಳು ಇವೆಲ್ಲ ಗೊತ್ತಾಯ್ತಲ್ಲ. ಹಾಗೆ ಒಳ್ಳೆ ಗುರುಗಳು ಅಷ್ಟೇ. ಇನ್ನು ಒಳ್ಳೆಯ ಗುರು ಇದ್ದಾನೆ, ಎಲ್ಲ ಕಲಿಸ್ತಾನೆ, ಒಳ್ಳೆಯವನು ಪಾಪ, ಎಲ್ಲ ನಿಸ್ವಾರ್ಥವಾಗಿದ್ದಾನೆ. ಆದರೆ ಶಿಷ್ಯರು ಎಂಥವ್ರು ಇರಬೇಕು, ಅವರು ಒಳ್ಳೆಯವರು ಇರಬೇಕು, ಕಲಿಯೋರು. ತುಂಬ ವಂಚನೆ ಮಾಡೋಕ್ಕೆ ಬಂದಿರ್ತಾರೆ. ಆಗಲೇ ಹೇಳಿದ್ನಲ್ಲ, ಕಲ್ಲನ್ನು ಕಲ್ಚಕ್ರ ಮಾಡಬೇಕು, ವಜ್ರ ಮಾಡ್ಬೇಕಂತಾರೆ. ರೋಗನ ಅವಾಗೆ ಹಂಗೆ ಅಂದ್ಬಿಟ್ರೆ ಸಾಕು, ಅವಶ್ಯ ಆಗ್ಬಿಡ್ಬೇಕಂತಾರೆ. ಶಿಷ್ಯರು ಕೂಡ ಒಳ್ಳೆಯವ್ರು ಇರಬೇಕು, ಕಲಿಯೋರು. ಯೋಗ್ಯ ಗುರು ಯೋಗ್ಯ ಶಿಷ್ಯ, ಯೋಗ್ಯ ಶಿಷ್ಯ ಯೋಗ್ಯ ಗುರು. ಈಗ ಗೊತ್ತಾಯ್ತಲ್ಲ. ಹಾಗೆ ದೀಕ್ಷೆ ಅಂದರೆ ಏನಪ್ಪ ಅಂದರೆ, ಕೆಲವರು ಗುರುಗಳು ಕಲ್ತಿರ್ತಾರೆ, ಅವ್ರ ಹತ್ರ ಹೋಗಿ ದೀಕ್ಷೆ ಕೊಡಿ ಗುರುಗಳೇ, ದೀಕ್ಷೆ ಕೊಡಿ ಗುರುಗಳೇ ಅಂತಾರೆ. ಅವಾಗ ಗುರುಗಳೇನು ಮಾಡ್ತಾರೆ, ಇವ್ರನ್ನ ಒಂದಿನ ಬಾಪ ಅಂತಾರೆ. ಯಾವುದೋ ಒಂದಿನ ಎಲ್ಲಿಗೆ, ಯಾವುದೋ ಒಂದು ನದಿ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೂರಿಸ್ಬಿಟ್ಟು ಇವರಿಗೆ ಮಂಡಿ, ತಲೆ ಕೂದಲೆಲ್ಲ ಬೋಡಿಸ್ಬಿಡ್ತಾರೆ. ಮೀಸೆ ಗಡ್ಡ ತಲೆ ಕೂದಲೆಲ್ಲ ಬೋಡಿಸ್ಬಿಡ್ತಾರೆ. ಯಾಕೆ ಅಂದರೆ, ಇನ್ಮೇಲೆ ಅವ್ರ ಸಂಸಾರಕ್ಕೂ, ಮಕ್ಕಳಿಗೂ, ಮರಿಗೂ, ಬಂಧುಗಳಿಗೂ ಈತ ಸಂಬಂಧ ಇಲ್ಲ. ಅವ್ರ ಅಪ್ಪ ಅಮ್ಮನಿಗೆ ಕೂಡ ಇನ್ಮೇಲೆ ಮಗ ಅಲ್ಲ. ಇನ್ಮೇಲೆ ಏನಿದ್ರು ಆ ಶಿಷ್ಯ ಈ ಗುರುವಿನ ಮಗ, ಗುರುಗಳ ಮಗ. ಅದಕ್ಕೆ ಕೂದಲೆಲ್ಲ ಬೋಡಿಸೋದು. ಆಮೇಲೆ ಕೆಲವು ಮಂತ್ರ ದೀಕ್ಷೆ ಕೊಟ್ಟು, ಮಂತ್ರೋಪದೇಶ ಮಾಡಿ, ಕಿವಿನಲ್ಲಿ ಮಂತ್ರೋಪದೇಶ ಮಾಡಿ, ಆಮೇಲೆ ರುದ್ರಾಕ್ಷಿ ಸರ ಕೊಟ್ಟು, ಅವರಿಗೆ ವಸ್ತ್ರ ಕೊಟ್ಟು, ಅವತ್ತಿಂದ ತನ್ನ ಶಿಷ್ಯನಾಗಿ, ಗುರು ಮಗನನ್ನಾಗಿ, ಗುರು ಮಕ್ಕಳನ್ನಾಗಿ ಮಾಡ್ಕೊತಾರೆ ಗುರುಗಳು. ಇದರಲ್ಲಿ ಬೇರೆ ಬೇರೆ ಟೈಪ್ ಇದೆ. ಕೆಲವರು ವೈಟ್ ಪಂಚೆ, ವೈಟ್ ಶರ್ಟ್ ಕೊಡ್ತಾರೆ. ಇನ್ನು ಕೆಲವರು ಕಾವಿ ಕೊಡ್ತಾರೆ, ಅವ್ರವ್ರ ಇಷ್ಟ. ಇನ್ನು ಕೆಲವರು ಬ್ಲ್ಯಾಕ್ ಕೊಡ್ತಾರೆ, ಬ್ಲ್ಯಾಕು ಮಂತ್ರವಾದಿಗಳು ಅವರು. ಈ ದೇವಸ್ಥಾನಗಳವರೆಲ್ಲ ಇರ್ತಾರೆ. ಅಯ್ಯಪ್ಪ ಸ್ವಾಮಿದು ನೋಡಿದ್ರಲ್ಲ, ಬ್ಲ್ಯಾಕ್ ಕಲರ್, ಬ್ಲ್ಯಾಕ್ ಟವಲು, ಬ್ಲ್ಯಾಕ್ ಪಂಚ ಅಲ್ವಾ. ಆದರೆ ದೊಡ್ಡ ಗುರುಗಳು, ಯಾರು ದೊಡ್ಡ ಗುರುಗಳಿರ್ತಾರೆ ಅವರು ಫುಲ್ ಕಾವಿ. ಇನ್ನು ಬೇರೆ ಬೇರೆ ಎಲ್ಲ ಅಷ್ಟಷ್ಟಕ್ಕೆ ಹೋಗುತ್ತೆ. ಗೊತ್ತಾಯ್ತಿಲ್ಲ. ನೀವು ಅಡುಗೆ ಮಾಡೋ ಭಟ್ರು ಏನು ಮಾಡ್ತಾರೆ, ಅಡುಗೆ ಮಾಡೋ ಭಟ್ರು ಟವಲ್ ಯಾವುದೋ ಒಂದು ಕೇಸರಿ ಇದು ಹಾಕ್ಕೊಂಡಿರ್ತಾರೆ, ಇಲ್ಲ ಪಂಚ ಉಟ್ಕೊಂಡಿರ್ತಾರೆ. ಪೂಜೆ ಮಾಡೋರು ದೇವಸ್ಥಾನಗಳಿಗೆ ನೋಡಿ ಹಳದಿ ಕಲರು ಇಂಥವೆಲ್ಲ ಹಾಕ್ಕೊಂಡಿರ್ತಾರೆ, ಬ್ಲ್ಯಾಕ್ ಕಲರು, ಹಾಗೆ ರೆಡ್, ಆರೆಂಜ್ ಇವೆಲ್ಲ ಹಾಕ್ಕೊಂಡಿರ್ತಾರೆ. ಒಟ್ಟಿನಲ್ಲಿ ಪೂಜೆ ಮಾಡೋದು ಕಲಿಬೇಕಾದರೂ, ಅರ್ಚನೆ ಮಾಡೋದು ಕಲಿಬೇಕಾದ್ರೂ, ಹೋಮ ಮಾಡೋದು ಕಲಿಬೇಕಾದ್ರೂ ಗುರುಗಳ ಹತ್ರ ಕಲಿಬೇಕು. ಆದರೆ ಕೆಲವೊಂದು ಗುರುಕುಲಗಳಿದ್ದಾವೆ, ಅಲ್ಲಿ ಡಿಪ್ಲೊಮಾ, IT, ಇಂಜಿನಿಯರಿಂಗ್ ಎಲ್ಲ ಕಲಿಸ್ತಾರೆ. ಇದರಲ್ಲೇ ಹೇಳ್ಕೊಡ್ತಾರೆ. ಅಲ್ಲಿ ಕೂಡ ಡಿಪ್ಲೊಮಾ ಎಲ್ಲ ಇರುತ್ತೆ. ಸಂಸ್ಕೃತ ಭಾಷೆ, ಮಂತ್ರಗಳು, ವೇದಗಳು, ಶ್ರುತಿಗಳು, ಪುರಾಣಗಳು, ಭಗವದ್ಗೀತೆ, ರಾಮಾಯಣ ಇತ್ಯಾದಿ ಎಲ್ಲ ಅಲ್ಲಿ ಹೇಳ್ಕೊಡ್ತಾರೆ. ಗುರುಕುಲಗಳಿದ್ದಾವೆ, ತುಂಬ ಗುರುಕುಲಗಳಿದ್ದಾವೆ. ಅಲ್ಲೆಲ್ಲ ವೇದ ಪಾಠಶಾಲೆ ಅಂತಾರೆ. ಅದಕ್ಕೆ ಏನಂತಾರೆ, ವೇದ ಪಾಠಶಾಲೆ, ಸಂಸ್ಕೃತ ಪಾಠಶಾಲೆ ಅಂತಾರೆ. ಈಗ ಎಲ್ಲ ಕಡೆ ಕಲಿಸ್ತಾರೆ. ಇಲ್ಲೇನಪ್ಪ ಅಂದರೆ, ನಿಜ ಹೇಳಬೇಕಂದ್ರೆ ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ. ಯಾವಾಗಲೂ ನಾವು ವಿದ್ಯೆ ಕಲಿಬೇಕಂದ್ರೆ ಸಿದ್ಧಿಗಳು ಮಾಡ್ಕೋಬೇಕು. ಸಿದ್ಧಿ ಅಂದರೆ ಏನು ಗೊತ್ತಾ, ಯಾರ ಹತ್ರ ಹೋಗಿ ನಾವು ದೀಕ್ಷೆ ತೊಗೊಳ್ಳೋದಲ್ಲ.
ನಾವು ಯಾವಾಗೂ ಸಾಕ್ಷಾತ್ ಆ ಗುರುದೇವ ದತ್ತ ಓಂ ಶ್ರೀ ವಿಘ್ನೇಶ್ವರ ದೇವನಿಂದ, ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಗೆ ಚಿಂತಾರ ವಿದ್ಯಾ ಮಹಾಗಣಾಧಿಪತಿಯಿಂದ ಶ್ರೀ ವೆಳ್ಳಿ ಮಾತಾ ದೇವಸ್ಥಾನ ಮತ್ತು ಕುಮಾರಸ್ವಾಮಿಯವರೆಗೂ ಎಲ್ಲ ನಮ್ಮ ಹಿತೈಷಿ ಬ್ರಾಹ್ಮಿ ಶಕ್ತಿ ಹರಿಶಕ್ತಿ ಶಿವಶಕ್ತಿ ಸ್ವರೂಪರಾದಂಥ ಸಚ್ಚಿದಾನಂದ ಸ್ವರೂಪದಾದಂಥ ಆದಿಶೇಷಕ್ತಿ ಮಹಾಶಕ್ತಿ ಆ ಒಂದು ದೈವತ್ವ ಆತ್ಮಶಕ್ತಿ ಪರಮಾತ್ಮ ಶಕ್ತಿಯನ್ನು ನಾವು ಸಿದ್ಧಿ ಮಾಡ್ಕೋಬೇಕು. ಅದನ್ನೇ ಗುರುವನ್ನಾಗಿ ಮಾಡಿಕೊಂಡು ಪರಬ್ರಹ್ಮ ಸ್ವರೂಪ ಯಾರೋ ಒಬ್ಬರು ರೂಪದಲ್ಲಿ ನಾವು ದೀಕ್ಷೆ ತಗೋಬೇಕು. ಅಷ್ಟೇ ಹೊರ್ತು ಸುಮ್ಮನೆ ದೀಕ್ಷಾ ಕೊಡಿ ನಾನು ಕಲಿತೀನಿ, ದೀಕ್ಷೆ ಕೊಡಿ ನಾನು ಕಲಿತೀನಿ, ದೀಕ್ಷಾ ಕೊಡಿ ನಾನು ಕಲಿತೀನಿ, ಗುರುಗಳೇ ದೀಕ್ಷಾ ಕೊಡಿ ನನಗೆ ಕೊಟ್ಬಿಡಿ ದೀಕ್ಷಾ ಬಂದುಬಿಡ್ತೀನಿ ಅಂತಿರ್ತಾರೆ ಕೆಲವರು. ಅದು ಪ್ರಯೋಜನ ಇಲ್ಲ. ಹಾಗೆ ಕೆಲವು ಗುರುಗಳಿರ್ತಾರೆ, ಬರ್ರಯ್ಯ ದೀಕ್ಷಾ ಕೊಡ್ತೀನಿ, ಕಲಿಸ್ತೀನಿ ಬರ್ರಯ್ಯ ಅಂತಾರೆ. ಹಂಗೆ ಇದ್ದಾರೆ, ಹಿಂಗೆ ಇದ್ದಾರೆ, ಎರಡೂ ಕಡೆ ಇದ್ದಾರೆ. ಅದಲ್ಲ, ಯಾವಾಗಲೂ ಒಂದು ಗುರಿ ಇಟ್ಕೋಬೇಕು. 100 ಸಾರಿ 100 ಟೈಮ್ ಯೋಚನೆ ಮಾಡಬೇಕು, 100 ಸಾರಿ ಯೋಚನೆ ಮಾಡಬೇಕು. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನೀವು ಸೈಟ್ ತಗೊತೀರಾ, ಒಂದು ಸೈಟ್ ಮನೆ ಕಟ್ಟಕ್ಕೆ ತಗೊಳ್ಳೋಗೆ ಯೋಚನೆ ಮಾಡಬೇಕು. ಆ ಏರಿಯಾನಲ್ಲಿ ಸೈಟ್ ತೊಗೋಬೇಕೋ ಬೇಡವೋ, ಆ ಏರಿಯಾ ಕರೆಕ್ಟಾಗಿ ಐತೆ ಇಲ್ವ, ವಾಸ್ತು ಎಲ್ಲ ಕರೆಕ್ಟಾಗಿ ಐತಿಲ್ಲ, ಅಕ್ಕಪಕ್ಕ ಎಲ್ಲ ಕರೆಕ್ಟಾಗಿ ಐತೆ ಇಲ್ವ, ಅಕ್ಕಪಕ್ಕ ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ 5 ಕಿಲೋಮೀಟ್ರದ ಅನುಕೂಲ ಇದೆ ಇಲ್ವ, ಮೊದಲೇ ಯೋಚನೆ ಮಾಡಿ ಆಮೇಲೆ ಸೈಟ್ ಬಗ್ಗೆ ಮಾತಾಡಬೇಕು. ಅಲ್ಲಿ ಯೋಚನೆ ಮಾಡೋಕ್ಕೆ ಅಲ್ವಾ. ಆ ಥರ ಪಟ್ಬಿಡೋದು, ತಗೊಬಿಡೋದು, ಆಮೇಲೆ ಅಯ್ಯೋ ಆ ಅನುಕೂಲ ಇಲ್ಲ, ಈ ಅನುಕೂಲ ಇಲ್ಲ, ವಾಸ್ತು ಸರಿ ಇಲ್ಲ, ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ 16 ಕಿಲೋಮೀಟ್ರ್ ಹೋಗ್ಬೇಕು, ಒಂದು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ 16 ಕಿಲೋಮೀಟ್ರ್ ಹೋಗ್ಬೇಕು, ಇನ್ನೇನೋ ಕುಡಿಯೋಕೆ ನೀರಿಲ್ಲ, ಅಲ್ಲಿ ಎಷ್ಟೋ ದೂರ ಆಗ್ಬೇಕನ್ನ ನ್ಯಾಯವಾಗಿ ರೋಡ್ ಇಲ್ಲ, ಹಿಂಗೆಲ್ಲ ಯೋಚನೆ ಮಾಡಿದ್ರೆ ಅದು ಆಗಲ್ಲ ಅಲ್ವಾ. ಹಾಗೆ ಒಂದು ಮನೆ ಕಟ್ಟೋವಾಗ ಯೋಚನೆ ಮಾಡ್ಬೇಕು, ಹೆಂಗೋ ಮನೆ ಕಟ್ಬಿಡೋದು, ಆಮೇಲೆ ವಾಸ್ತು ಸರಿ ಇಲ್ಲ, ಅಲ್ಲ ಕಿಚನ್ ಸಣ್ಣದಾಯಿತು, ಅಲ್ಲ ದೇವ್ರ ಮನೆ ಚಿಕ್ಕದಾಯಿತು, ಅಲ್ಲ ಬೆಡ್ರೂಮ್ಗಳು ಚಿಕ್ಕದಾಯಿತು, ಅರೆ ಹಂಗೆ ಆ ಕಡೆ ಕಿಟಕಿ ಇರಬೇಕಾಯ್ತು, ಈ ಕಡೆ ಕಿಟಕಿ ಇರಬೇಕಾಯ್ತು ಅಂದ್ರೆ ಆಗುತ್ತಾ? ಇದು ಆಗೋ ಕಥೆ ಅಲ್ಲ. ಯೋಚನೆ ಮಾಡಿ, ಕಟ್ಟಾವಾಗ ಯೋಚನೆ ಮಾಡ್ಬೇಕಲ್ಲ 100 ಸಾರಿ ನಾನು ಹೇಳಿದ್ದು 100 ಟೈಮ್. ಸರಿ, ಮದುವೆ ಮಾಡ್ಕೊಳ್ಳೋದು ಇಲ್ಲ ಲವ್ ಮಾಡೋದು, ಪ್ರೀತಿಸೋವಾಗೆ ಯೋಚನೆ ಮಾಡಬೇಕು, ಅವ್ರನ್ನ ಪ್ರೀತಿಸ್ಬೇಕಾ ಬೇಡವಾ, ನಮ್ಮ ಕ್ಯಾರೆಕ್ಟರ್ಗೆ ಅವ್ರು ಸೂಟಬಲ್ ಆಗ್ತಾರ ಇಲ್ಲ ಅಂತ. ಒಂದಲ್ಲ 100 ಸಾರಿ ಮದುವೆ ಮಾಡ್ಕೊಳ್ಳೋವಾಗ ಅವಾಗ ಯೋಚನೆ ಮಾಡೋವಾಗ 100 ಸಾರಿ, ಒಂದಲ್ಲ 100 ಸಾರಿ ಅಲ್ವಾ. ಸರಿ, 100 ಸಾರಿ ಯೋಚನೆ ಮಾಡಿದ್ದಾರೆ, ಸೈಟ್ ತಗೊಂಡಿದ್ದಾರೆ, 100 ಸಾರಿ ಯೋಚನೆ ಮಾಡಿದ್ದಾರೆ, ಮನೆ ಕಟ್ಟಿದ್ದಾರೆ, 100 ಸಾರಿ ಯೋಚನೆ ಮಾಡಿದ್ದಾರೆ, ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದಾರೆ. ಇನ್ನೇನು ಸಮಸ್ಯೆ ಈಗ? 100 ಸಾರಿ ಆಗಿದೆಯಲ್ಲ, ಯೋಚನೆ ಮಾಡಿ, ಮತ್ತೇನು ಯೋಚನೆ ಮಾಡೋದು? ಮಧ್ಯದಲ್ಲಿ ಏನೋ ಎಡವಟ್ಟುಗಳಾಯಿತು, ಬೇರೆ ಯಾರೋ ಬಂದು ನಮಗೆ ಕಿವಿನಲ್ಲಿ ಪುಂಗೆ ಓದಿದ್ರು, ಅದು ಬೇಡ ಬಿಟ್ಬಿಡು, ಅದು ನಿನಗಾಗಲ್ಲ ಅಂತ ಓದಿದ್ರು, ಇವ್ರು ಅವಾಗ ಟರ್ನ್ ಆಗ್ಬಿಡೋದು. ಇಲ್ಲಿ 100 ಸಾರಿ ಯೋಚನೆ ಮಾಡಿದ್ದಾರೆ, ಇವಾಗ ಯಾರೋ ಒಬ್ಬ ಬಂದು ಪುಂಗೆ ಓದಿದ್ದಾರೆ ನಮ್ಮನ್ನು ಕೆಡ್ಸೋಕ್ಕೆ, ಇಮಿಡಿಯೇಟ್ಲಿ ಅವ್ರ ಮಾತಿಗೆ ನಾವು ಮರಳಾಗ್ಬಿಡೋದು, ಡ್ರೈವರ್ಟ್ ಆಗ್ಬಿಡೋದು. ಹಂಗೆ ಮಾಡಿದ್ರೆ ಏನಾಗುತ್ತೆ? ಇರೋ ಸೈಟು ಹೋಗುತ್ತೆ. ಯಾರೋ ನಮ್ಮ ಫ್ರೆಂಡು, ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ಯಾರೋ ಹೇಳೋದು ಏನಂತ, ನೀನು ಸೈಟ್ ತಗೊಂಡೆ ನನಗೆ ಕಾಯಿಲೆ ಬಂದುಬಿಡ್ತು ಅಂತ ಮಲ್ಕೊಡೋ ಬೆಡ್ಶೀಟ್ ಹೊತ್ಕೊಬಿಟ್ಟು ಸುಮ್ಮನೆ ಆ್ಯಕ್ಟಿಂಗ್. ಏನಕ್ಕೆ? ಹೊಟ್ಟೆ ಉರಿ. ನೀವು ಸೈಟ್ ತಗೊಂಡ್ರೆ ಅವ್ರು ಹೊಟ್ಟೆ ಉರಿ, ಅದಕ್ಕೆ ಪಾಪ ಅವ್ರು ಚಳಿ ಜ್ವರ ಬಂದುಬಿಡ್ತಂತೆ. ನೀವು ಸೈಟ್ ತಗೊಂಡಿದ್ದು ಏನೇನೋ ಕಾಯಿಲೆಗಳು ಬಂದುಬಿಡ್ತಂತೆ ಅವ್ರ ಮನೆಯಲ್ಲಿ. ನೀವು ಸೈಟ್ ತಗೊಂಡ್ರೆ ಇವ್ರ ಮನೇಲಿ ಕಾಯಿಲೆಗಳು ಬಂತಂತ. ನೋಡ್ರಿ ಹೆಂಗಿದೆ ಕರ್ಮ. ಆವಾಗ ನಿಮ್ಗೆ ಹೇಳೋದು, ನೋಡಿ ನೀವು ತಗೊಂಡಿದ್ದು ನಮ್ಮ ಕಾಯಿಲೆಗಳು ಬಂದುಬಿಟ್ಟಿದೆ, ಬಂದಿಲ್ಲ ಆ ಸೈಟು, ಇನ್ನು ನಮಗೆ ಕಾಯಿಲೆಗಳು ಬಂದಿದೆ, ನಿಮಗಿರುತ್ತಾ, ವಂಶನೇ ಹೋಗ್ಬಿಡ್ತದೆ ನಿಮ್ಮದು, ಹುಷಾರಾಗಿರ್ರಿ ಅಂದ್ಬಿಡ್ತಾರೆ. ಆವಾಗ ಪಾಪ ಇವ್ರು ನೋಡ್ತಾರೆ, ಒಳ್ಳೆ ಆಲೋಚನೆ ಮಾಡಿ ಒಳ್ಳೆ ಸೈಟು, ಒಳ್ಳೆ ಜಾಗ, ಒಳ್ಳೆ ಚೀಪ್ ಆ್ಯಂಡ್ ಬೆಸ್ಟಿಗೆ ಸಿಕ್ಕಿದೆ, ಏನೋ ಎಷ್ಟೋ ವರ್ಷಗಳಿಂದ ದುಡ್ಡು ಕೂಡಿಟ್ಟು ಇವಾಗ ತಗೊಬಿಟ್ಟಾರೆ ಸೈಟು. ಇವ್ರು ಯಾರೋ ಹಿಂಗೆ ಮಾಡ್ಬಿಡೋದು, ಕಾಯಿಲೆ ಬಂದುಬಿಡ್ತು, ಇಲ್ಲ ಯಾರೋ ಸತ್ತಾಗ್ಬಿಟ್ರು, ನಮ್ಮ ಮನೆಯಲ್ಲೇ ಕೋಳಿ ಮರಿ ಸತ್ತಾಗ್ಬಿಡ್ತು, ನಾಯಿ ಮರಿ ಸತ್ತಾಗ್ಬಿಡ್ತು, ಅಸಹಕಾರ ಸತ್ತಾಗ್ಬಿಡ್ತು, ನೀವು ಸೈಟ್ ತಗೊಂಡಿದ್ದಕ್ಕೆ. ಕೇಳ್ರಿ ಕತೆ ಹೆಂಗಿದೆ. ಅಲ್ಲೆಲ್ಲೋ ಬಿದ್ದುಬಿಟ್ಟೆ, ಚೆನ್ನಾಗಿ ಕುಡಿದ್ಬಿಟ್ಟು ಬಿದ್ದುಬಿಟ್ಟೆ ಚಿರಂಡಿಯಲ್ಲಿ, ಅವ್ರಿಗೇನೋ ಕೈಗಾಲು ಮುರಿದೋಗ್ಬಿಟ್ಟಿದೆ, ಅವತ್ತು ಕುಡ್ದೇ ಇಲ್ಲ ಒಂದು ತೊಟ್ಟು ಕೂಡ. ಇದು ಕತೆ. ತಾಪತ್ರ ಯಾರಿಗೆ ನೋಡ್ರಿ, ನೀವು ಸೈಟ್ ತೊಗೊಂಡ್ರೆ ಅವ್ರ ಕಾಯಿಲೆಗಳು, ನೀವು ಮದುವೆ ಮಾಡ್ಕೊಳಕ್ಕೆ ಹೋದ್ರೆ ಹುಡುಗಿನ ಪ್ರಿಸ್ಸಾದ್ರೆ ಅವ್ರಿಗೆ ಕಾಯಿಲೆಗಳು, ಜಾತಕ ಇನ್ನೊಂದು ಮತ್ತೊಂದು ಕತೆಗಳು ಇವ್ರದ್ದು. ಮುಹೂರ್ತ ಸರಿಯಿಲ್ಲ, ಅದಿಲ್ಲ, ನೀವು ಇದೇ ಸರಿಯಿಲ್ಲ. ನೀವು ಸೈಟ್ ತಗೊಳಕೋದ್ರೆ ಇವ್ರಿಗೆ ಪ್ರಾಬ್ಲಮ್ಮು, ನೀವು ಯಾರಿಗೋ ಮದುವೆ ಮಾಡ್ಕೊಳಕ್ಕೆ ಇವ್ರ ಪ್ರಾಬ್ಲಮ್ಮು, ನೀವೇನೋ ಆಫೀಸ್ ಓಪನ್ ಮಾಡೋಕ್ಕೋದ್ರೆ ಇವ್ರ ಪ್ರಾಬ್ಲಮ್ಮು. ಬಂದು ನಿಮ್ಮ ಕಿವಿಯಲ್ಲಿ ಓದ್ಬಿಡ್ತಾರೆ. ಅದರಲ್ಲಿ ಒಂದು 10 ಜನ ಇರ್ತಾರೆ, ಅದರಲ್ಲಿ ಯಾರೋ ಒಂದಿಬ್ಬರು ಯಾರ ಮಾತು ಕೇಳಲ್ಲ, ಇನ್ನೂ 8 ಜನ ಕೇಳೇ ಬಿಡ್ತಾರೆ ರೀ. ಕರ್ಮ ಅಂದರೆ ಇನ್ನೊಬ್ಬರು ಮಾತು ಕೇಳೇ ಬಿಡ್ತಾರೆ. ಹಾಗೇ ಕರ್ಮ ಹೆಂಗೆ ಸುತ್ಕೊಬಿಡುತ್ತೆ ಗೊತ್ತಾ ನಮಗೆ. ಈ ರೀತಿ ಎಲ್ಲ ಬರುತ್ತೆ. ಗುರುಗಳು ಇವರೆಲ್ಲ ದೊಡ್ಡ ಗುರುಗಳು ಉಪದೇಶ ಮಾಡ್ತಾರೆ, ಮಂತ್ರೋಪದೇಶ. ಇವ್ರ ಮಾತೆಲ್ಲ ಕೇಳಬೇಕಾ ನಾವು? ಅದಲ್ಲ ರೀ.
ಅದಕ್ಕೆ ಸಂಬಂಧಪಟ್ಟವರು ಯೋಗ್ಯರು ಯಾರು ಇರ್ತಾರೆ, ಇಂಜಿನಿಯರ್ಗಳಿರ್ತಾರೆ, ಡಾಕ್ಟ್ರುಗಳಿರ್ತಾರೆ, ಒಳ್ಳೆ ಒಳ್ಳೆ ಗುರುಗಳಿರ್ತಾರೆ. ಅವ್ರ ಕೈಗಳಿಡ್ರಿ. ಯಾರೋ ಬಂದು ಹೇಳಿದ್ರೆ ಹೆಂಗ್ರಿ? ನೀವು ಅವ್ರ ಮಾತು ಕೇಳೋದು ತಪ್ಪಲ್ವಾ? ಅದಕ್ಕೆ ಬುದ್ಧಿವಂತರಾದವರು ಯಾರ ಮಾತು ಕೇಳಲ್ಲ. 100 ಸಾರಿ ಯೋಚನೆ ಮಾಡೋದು ಫಸ್ಟೇ ಅಲ್ವಾ? ಅದಕ್ಕೆ ಯೋಗ್ಯ ಗುರು ಯೋಗ್ಯ ಶಿಷ್ಯ, ಮಂತ್ರೋಪದೇಶ ದೀಕ್ಷಾ ಮಂತ್ರೋಪದೇಶ. ಇನ್ನೊಬ್ಬರು ಮಂತ್ರೋಪದೇಶ ಬೇಡ ನಿಮಗೆ, ಕೆಟ್ಟವ್ರದ್ದು. ನಿಮ್ಮ ಆಲೋಚನೆ ನಿಮಗಿರಲಿ. 100 ಸಾರಿ ಯೋಚನೆ ಮಾಡಿ. ಅವಾಗೂ ಡೌಟ್ ಬಂತ, ಯಾರೋ ಒಳ್ಳೆಯವ್ರು ಇರ್ತಾರೆ, ಅನುಭವಿಗಳಿರ್ತಾರೆ ಆ ಕೆಲಸದಲ್ಲಿ. ನೀವು ಯಾವ ಕೆಲಸಕ್ಕೆ ಕೈ ಹಾಕಿದ್ರೋ ಆ ಕೆಲಸದಲ್ಲಿ ಒಳ್ಳೆ ಮಾಸ್ಟರ್ಗಳಿರ್ತಾರೆ, ಅನುಭವಿಗಳು ಒಳ್ಳೆಯವರು. ಅವ್ರ ಹತ್ರ ಸಲಹೆ ಕೇಳಿ ಪಡ್ಕೊಳ್ಳಿ, ತಪ್ಪೇನಿಲ್ಲ. ಒಂದು ಸಾರಿ ಕೈ ಇಟ್ಟ ಹೆಜ್ಜೆನ ಹಿಂದಕ್ಕೆ ವಾಪಸ್ ತಗೋಬೇಡಿ, ಮುಂದೆ ಇಟ್ಟ ಹೆಜ್ಜೆನ ಹಿಂದಕ್ಕೆ ಹೋಗ್ಬೇಡಿ. ಅದೊಂದು ಕೇಸ್ ಆಗಿರಲಿ ಕೋರ್ಟ್ನಲ್ಲಿ, ಕೇಸ್ ಹಾಕೋವಾಗೇ ಯೋಚನೆ ಮಾಡಿ. FIR ಹಾಕ್ಸ್ಕೊಳ್ಳೋವಾಗೇ ಯೋಚನೆ ಮಾಡಿ. ಯಾವುದೋ ಒಂದು ಸೈಟ್ ತಗೊಳ್ಳಿ, ಅವಾಗೇ ಯೋಚನೆ ಮಾಡಿ. ಯಾವುದೋ ಒಂದು ಪ್ರೀತಿಸಿ, ಯಾವುದೋ ಒಂದು ಹುಡುಗನ ಯಾರನ್ನೋ ಪ್ರೀತಿಸಿ, ಅವಾಗ ಮೊದಲೇ ಯೋಚನೆ ಮಾಡಿ 100 ಸಾರಿ. ಯಾವುದೋ ಒಂದು ಮದುವೆ ಮಾಡ್ಕೊಳ್ತೀರಾ, ಮೊದಲೇ ಯೋಚನೆ ಮಾಡಿ. ಎಲ್ಲ ಮಾಡ್ಕೊಂಡ್ಮೇಲೆ ಯಾವ ಕಾರಣಕ್ಕೂ ಹಿಂದಕ್ಕೆ ಯೋಚನೆ ಮಾಡಬೇಡಿ. ಕಷ್ಟ ಆಗಲಿ ಸುಖ ಆಗಲಿ, ಕಷ್ಟ ಆಗಲಿ ಸುಖ ಆಗಲಿ, ಕಷ್ಟ ಆಗಲಿ ಸುಖ ಆಗಲಿ, ಜೀವನ ಪರ್ಯಂತ ಹೇಗ್ರಿ ಸಾಹಸ. ಅದನ್ನು ಯಾವ ರೀತಿ ತಗೋಬೇಕು ಗೊತ್ತಾ ನೀವು? ಯಾವ ರೀತಿ ತಗೋಬೇಕು? ಅದೇನೋ ಹೇಳ್ತಾರೆ, ಚಾಲೆಂಜಾಗಿ ತೊಗೋಬೇಕು ಅಂತಾರೆ. ಏನಾಗಿ? ಚಾಲೆಂಜಾಗಿ. ನೀವು ಚಾಲೆಂಜಾಗಿ ತೊಗೋಬೇಡಿ, ಒಂದು ಇದರಿಂದ ತಗೊಳ್ಳಿ. ಏನು ಹೇಳ್ತಾರೆ ಅದು ಕನ್ನಡದಲ್ಲಿ? ಏನು ಹೇಳ್ತಾರೆ? ಒಂದು ಸಾಹಸ ಮಾಡಲಿಕ್ಕಾಗಿಯೇ ತೊಗೋಬೇಕು ಅದನ್ನು, ಅಲ್ವಾ? ಒಂದು ಸಾಹಸಕ್ಕಾಗಿ ತೊಗೋಬೇಕು. ಕರೆಕ್ಟಾ? ಚಾಲೆಂಜಾಗಿ ತೊಗೋಬೇಕು ಯಾವುದೇ ವಿಷಯಗಳು. ಆವಾಗ ಖಂಡಿತ ನೀವು ಸಾಧಿಸ್ತೀರ. ಇಟ್ಟ ಹೆಜ್ಜೆ ಹಿಂದಕ್ಕೆ ಇಡಬೇಡಿ, ಓಕೆನಾ? ಮೊದಲೇ ಯೋಚನೆ ಮಾಡಿ. ಎಲ್ಲೇ ದೀಕ್ಷೆ ತಗೊಳ್ಳಿ, ಉಪದೇಶ ಕೇಳ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ. ನಿಮ್ಮಿಷ್ಟ. ಆದರೆ ಆಲೋಚನೆ ಮಾಡಿ, ಫಸ್ಟೇ ನಿರ್ಧಾರ ತಗೊಳ್ಳಿ. ಮತ್ತು ಯಾವತ್ತೂ ಹಿಂದಕ್ಕೆ ಹೋಗ್ಬೇಡಿ. ಕಷ್ಟ ಬಂತಂತ ನೋಡಿರಿ, ಬೇಸಿಗೆ ಬರುತ್ತೆ, ಮಳೆಗಾಲ ಬರುತ್ತೆ, ಚಳಿಗಾಲ ಬರುತ್ತೆ, ಹಂಗಂತ ಎದುರ್ಕೊಂಡ್ರಾಗುತ್ತೆ. ಕಲ್ಲು ಮಳ್ಳು ಗುಟ್ಟ ಇನ್ನೊಂದು ಮತ್ತೊಂದು ಎಲ್ಲ ಸಮಸ್ಯೆಗಳು ಬರುತ್ತೆ, ಎದ್ಕೊಳಕ್ಕಾಗುತ್ತನ್ರಿ? ಯಾವಾಗಲೂ ರಾಹು ಕಲಿಪುರುಷ ಕಲಿಧರ್ಮ ಅವರೆಲ್ಲ ನಮ್ಮನ್ನು ಕೆಡ್ಸೋಕ್ಕೆ ಯಾರ್ಯಾರ ಮುಖಾಂತರನೋ ಬರ್ತಾರೆ, ನಮಗೆ ವಕ್ರಿಸ್ಕೊಳ್ತಾರೆ ನಮ್ಮನ್ನು ಕೆಡ್ಸೋಕ್ಕೆ. ಅದಕ್ಕೆಲ್ಲ ಕಿವಿ ಕೊಡಬಾರ್ದು. ನಮ್ಮ ಆಲೋಚನೆ ನಮ್ಮದು, ನಮ್ಮದು. ಯಾರೋ ಮಾತು ಯಾಕ್ರಿ ಕೇಳಬೇಕು ನಾವು? ಹೇಳಿ, ಯಾರೋ ಮಾತು ಯಾಕೆ ಕೇಳಬೇಕು? ನೀವು ಒಡವೆ ಹಾಕೊಬಿಟ್ರೆ, ನೀವು ವಾಚ್ ತಗೊಬಿಟ್ರೆ, ನೀವು ನಕ್ಲೇಸ್ ತಗೊಬಿಟ್ರೆ, ನೀವು ಬಳೆಗಳು ತಗೊಬಿಟ್ರೆ, ಅವ್ರ್ಯಾರಿಗೋ ಹೊಟ್ಟೆನೋ ಬಂದರೆ ಬರದೇ ಇರುತ್ತೆ ಅವ್ರಿಗೆಲ್ಲ. ಬರುತ್ತೆ ಅವ್ರಿಗೆಲ್ಲ, ಇನ್ನೇನಾಗುತ್ತೆ? ಎಲ್ಲ ಕಡೆ ಉರಿ ಆಗಿರುತ್ತೆ ಅವ್ರಿಗೆ, ಇನ್ನೇನಾಗುತ್ತೆ? ಬರುತ್ತೆ ಅಲ್ವಾ? ಆವಾಗ ಆ್ಯಕ್ಟಿಂಗ್ ಮಾಡಿಬಿಡ್ತಾರೆ. ಅದಕ್ಕೆ ಯಾರನ್ನು ನಂಬೇಡಿ. ಆಧ್ಯಾತ್ಮ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಅದಾಗಲಿ ಇದಾಗಲಿ ಒಳ್ಳೆ ಕೆಲಸ ಮಾಡ್ತೀರಾ ನೀವು? ಮೊದಲೇ ಯೋಚನೆ ಮಾಡಿ, ಮಾಡಬೇಕು ಬೇಡ. ಆಮೇಲೆ ಯಾವ ಕಾರಣಕ್ಕೆ ಹಿಂದಕ್ಕೆ ಹೋಗ್ಬೇಡಿ. ಒಳ್ಳೆ ಕೆಲಸಕ್ಕೆ 108 ವಿಘ್ನಗಳು. ಎಷ್ಟೋ ಒಂದು ಒಳ್ಳೆ ಕೆಲಸಕ್ಕೆ 108 ವಿಘ್ನಗಳು. ಯಾರ ಮಾತು ಕೇಳಬೇಡಿ. ನಿಮ್ಮ ಗುರಿ ಮುಂದೆ ಸಾಗಿ. ಗುರು ದೈವ ನಮ್ಮಿ, ಗುರು ದೈವ ಸೇವೆ ಮಾಡಿ, ನಿಮ್ಗೆ ಒಳ್ಳೆಯದಾಗುತ್ತೆ. ಯೋಗ್ಯ ಗುರು, ಯೋಗ್ಯ ಶಿಷ್ಯ, ಯೋಗ್ಯ ಸಲಹೆಗಾರ ಅಲ್ವಾ? ಓಕೆನಾ? ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಮುಂದಿನ ವಿಡಿಯೋ ನೋಡಿ. ನಿಮ್ಗಳದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಎಲ್ಲರೂ ಒಳ್ಳೆಯದಾಗಲಿ. ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಆದಷ್ಟು ಯಶಸ್ಸು ಸಿಗಲಿ. ಕಷ್ಟ ನಷ್ಟಗಳು ಮಧ್ಯದಲ್ಲಿ ಬಂದೇ ಬರ್ತವ್ರಿ. ಅವಾಗ ಹೆದರಬೇಡಿ. ಕೊನೆಯ ಉಸಿರು ಇರೋವರೆಗೂ ಹೋರಾಟ ಮಾಡಬೇಕು, ಕಣ್ಣುಗಳಲ್ಲಿ ಆಶಾಭಾವನೆ ಇಟ್ಕೊಂಡು. ಗೊತ್ತಾಯ್ತಲ್ಲ? ಆವಾಗಲೇ ಈ ಪ್ರಕೃತಿ ಸೋಲುತ್ತೆ. ನಿಮಗೆ ಸೋಲುತ್ತೆ ಈ ಪ್ರಕೃತಿ, ನೀವು ಗೆಲ್ತೀರ. ಅದೇ ನೀವು ಹೆದರ್ಕೊಂಡ್ರೆ ಪ್ರಕೃತಿ ಗೆಲ್ಲುತ್ತೆ, ನೀವು ಗೆಲ್ಲಲ್ಲ, ಸೋತೋಗ್ತೀರ. ಓಕೆನಾ? ಅದಕ್ಕೆ ಸೋಲು ಬೇಡ. ಒಂದು ವೇಳೆ ಸೋತೇ ಬಿಟ್ರಿ ಪರವಾಗಿಲ್ಲ, ಹೋಗೋದೇನಿಲ್ಲ, ಅನುಭವ ಆಗುತ್ತೆ. ಅದಕ್ಕೆ ಆಲೋಚನೆ ಮಾಡಿ. ಒಳ್ಳೆಯ ಥರ, ಒಳ್ಳೆಯ ಗುರುಗಳು, ಒಳ್ಳೆಯ ಇವರು, ಎಲ್ಲ ಕಡೆ ಒಳ್ಳೆಯದನ್ನು ಫಸ್ಟೇ ನೋಡಿ. ಒಳ್ಳೆಯದಾಗಲಿ ನಿಮ್ಗೆ. ಓಂ ಶಾಂತಿ. ಹೌದ್ರಿ, ಹಾಗೆ ಇನ್ನೊಂದು ಹೇಳೋದು ಮರೆತುಬಿಟ್ಟೆ. ಶ್ರೀರಾಮನವಮಿ, ಶ್ರೀ ಸೀತಾರಾಮನವಮಿ 6ನೇ ತಾರೀಕು ಭಾನುವಾರ, 4ನೇ ತಿಂಗಳು 2025ನೇ ಇಸ್ವಿ. 6ನೇ ತಾರೀಕು ಭಾನುವಾರ, 4ನೇ ತಿಂಗಳು 2025ನೇ ಇಸ್ವಿ ಭಾನುವಾರ, ಶ್ರೀರಾಮನವಮಿ ಪ್ರಯುಕ್ತ ಎಲ್ಲರಿಗೂ ಒಳ್ಳೆಯದಾಗಲಿ. ಜಯ ಶ್ರೀ ಸೀತಾರಾಮಾಂಜನೇಯ ಲಕ್ಷ್ಮಣ ಲವಕುಶ ಭರತ ಶತ್ರುಘ್ನ ಶ್ರುತಿಕೀರ್ತಿ ಹಾಗೂ ಕೈಕೆ ಕೌಶಲ್ಯ ಸುಮಿತ್ರ ದಶರಥ ಮಹಾರಾಜ್ ಜನಕ ಮಹಾರಾಜ ಹಾಗೂ ಬಂಧು ಬಳಗ ಮಿತ್ರ ಗುರುದೈವ ಎಲ್ಲರ ಆಶೀರ್ವಾದ
ನಿಮ್ಮೆಲ್ಲರ ಮರ್ಜಿ. ಓಕೆನಾ? ಜೈ ಶ್ರೀರಾಮ್, ಸೀತಾರಾಮ್, ಮಾ ಅಂಜನ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.